ಹಲೋ ಫ್ರೆಂಡ್ಸ್, ನಮಸ್ತೆ. ಜ್ಯೋತಿ ಮ್ಯಾಜಿಕ್ ಅಡುಗೆ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡೋಣ ರೆಸ್ಟೋರೆಂಟ್ ಸ್ಟೈಲಲ್ಲಿ ಎಗ್ ದಮ್ ಬಿರಿಯಾನಿ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಅದು ಒಂದು ಸತಿ ತಿಂದರೆ ಮಾತ್ರ ನೀವು ವಾರದಲ್ಲಿ ಪದೇ ಪದೇ ಮಾಡ್ಕೊಂಡು ತಿಂತಾನೆ ಇರ್ತೀರಾ. ಅಷ್ಟು ಟೇಸ್ಟಿಯಾಗಿ ಅಷ್ಟು ಸಖತ್ತಾಗಿ ಬರುತ್ತೆ. ಯಾವ ಥರ ಅಂತ ಮಾಡೋಣ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಬೇಯಿಸೋಕೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡಿದ ತಕ್ಷಣ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ. ನೀವು ಎರಡು ಬಟ್ಲು ಅಕ್ಕಿನ ತೊಳೆದು ಇಟ್ಕೊಂಡಿರಬೇಕು. ಬಾಸುಮತಿ ರೈಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇನ್ನೂ ರೈಸು. ಅದನ್ನು ಎಷ್ಟು ಬೇಯಿಸ್ಕೋಬೇಕು ಅಂದರೆ ನೀವು 90% ರೈಸು ಬೆಂದಿರಬೇಕು. ಕಂಪ್ಲೀಟಾಗಿ ಬೆಂದಿರಬಾರ್ದು. 90% ಅಷ್ಟೇ ಬೆಂದರೆ ಈ ಥರ ಇದ್ದರೆ ನಿಮಗೆ ಉದ್ರಾಗಿ ರೈಸು ಚೆನ್ನಾಗಿ ಬರುತ್ತೆ. ಅದನ್ನು ಎತ್ತಿಟ್ಕೊಂಡು ಮತ್ತೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆನ ಹಾಕಿ ಒಂದು 3-4 ಈರುಳ್ಳಿನ ನೀಟಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಆ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಹುರಿಬೇಕು. ಅದು ಸ್ವಲ್ಪ ಇಷ್ಟು ಕಂದು ಬಣ್ಣ ಬರೋವರೆಗೂ ಹುರಿದು ಎತ್ತಿಟ್ಕೊಂಡು, ಮತ್ತು ನಾವು 4 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ಅದು ಚಾಕುವಿಂದ ಸ್ವಲ್ಪ ಪೋರ್ ಮಾಡಿ ಅದಕ್ಕೆ ನೀವು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಮತ್ತು ಅರಿಶಿನ ಇದು 3 ಹಾಕಿ ಚೆನ್ನಾಗಿ ಅದು ಮಿಕ್ಸ್ ಮಾಡಿ. ಅದು ಖಾರ ಉಪ್ಪು ಎಲ್ಲ ಮೊಟ್ಟೆ ಒಳಗಡೆನೂ ಸೇರಿದ್ರೆ ಅದು ನಿಮಗೆ ಮೊಟ್ಟೆ ತಿನ್ನಬೇಕಾದ್ರೆ ಅದೊಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಮಾಡಿಬಿಟ್ಟು ಅದೇ ಬಾಣಲಿಲಿ ಒಂಚೂರು ಎಣ್ಣೆ ಹಾಕಿಬಿಟ್ಟು ಇವು 4ನ್ನ ಚೆನ್ನಾಗಿ ಹುರ್ಕೊಳ್ಳಿ. ಎಲ್ಲಿವರೆಗೂ ಹುರ್ಕೋಬೇಕು ಅಂದರೆ ಅದು ಸ್ವಲ್ಪ ಡ್ರೈ ರೋಸ್ಟ್ ಆಗಿರ್ಬೋದು. ಡ್ರೈ ರೋಸ್ಟ್ ಅಂತಂದರೆ ಅದ್ರ ಮೇಲ್ಗಡೆ ಸ್ವಲ್ಪ ಗುಳ್ಳೆ ಥರ ಬರುತ್ತೆ ಮೊಟ್ಟೆ ಮೇಲೆ. ಆವಾಗ ತೆಗೆದಿಟ್ಕೊಂಡು ಅದೇ ಬಾಣಲಿಲಿ ಇನ್ನೊಂಚೂರು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಜೊತೆಗೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ಅರ್ಧ ಇಂಚು ಕುಟ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡು 1-2 ಹಸಿಮೆಣ್ಸಿನ್ಕಾಯಿ ಹಾಕೋರಿ. ನಾವು ಖಾರದ ಪುಡಿ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಖಾರ ನೋಡ್ಕೊಂಡು ಹಾಕಿ. ಒಂದೇ ಒಂದು ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು 1-2 ಪಲಾವ್ ಎಲೆ ಹಾಕಿ ಸಾಕು. ಅದನ್ನು ಹಾಕಿದ್ರೆ ಮತ್ತು ಅದಾದಮೇಲೆ 1-2 ಟೊಮೊಟೊನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರಬೇಕು. ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕುದಿದ ತಕ್ಷಣ ಅದರಲ್ಲಿ ನೀವು ಗರಂ ಮಸಾಲ ಜೊತೆಗೆ ಎಗ್ ದಮ್ ಬಿರಿಯಾನಿ ನಿಮಗೆ ಮನೆಯಲ್ಲೂ ಕೂಡ ಮಾಡ್ಕೋಬೋದು ಅಥವಾ ಹೊರಗಡೆಯಿಂದ ತೊಗೊಂಬಂದರೆ ಅದನ್ನು ಕೂಡ ಹಾಕಿ. ಅದಾದಮೇಲೆ 1-2 ಸ್ಪೂನು ಖಾರದ ಪುಡಿ. ನೀವು ಖಾರ ನೋಡಿ, ಖಾರ ಜಾಸ್ತಿ ತಿಂದಿದ್ರೆ ಜಾಸ್ತಿ ಹಾಕಿ, ಇಲ್ಲಾಂದರೆ ನಾನು 1-2 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ನಾವು ಖಾರ ಕಮ್ಮಿ ತಿಂತೀವಿ. ಅದು ಹಾಕಿಬಿಟ್ಟು ಜೊತೆಗೆ ಧನಿಯಾ ಪುಡಿ ಒಂಚೂರು ಧನಿಯಾ ಪುಡಿನೂ ಹಾಕಿ ಚೆನ್ನಾಗಿ ತಿರುಗಿಸಿ ಎಣ್ಣೆ ಬರೋವರೆಗೂ 1-2 ನಿಮಿಷ ಬೇಯಿಸಬೇಕು. ಅದಾದಮೇಲೆ 1-2 ಸ್ಪೂನು ಗಟ್ಟಿ ಮೊಸರು ಹಾಕಿದ್ರೆ ನಿಮಗೆ ಫ್ಲೇವರ್ ಒಂಥರ ಚೆನ್ನಾಗಿ ಬರುತ್ತೆ ಬಾಯಲ್ಲಿ. ಒಂಥರ ರೆಸ್ಟೋರೆಂಟಲ್ಲಿ ನಾವು ತಿನ್ನಬೇಕಾದ್ರೆ ಯಾವ ಫ್ಲೇವರ್ ಬರುತ್ತಲ್ಲ ಆ ಟೇಸ್ಟ್ ನಿಮಗೆ ನಿಮ್ಮ ಮನೆಯಲ್ಲೇ ಸಿಗುತ್ತೆ. ಅದು ಹಾಕಿಬಿಟ್ಟು 1-2 ನಿಮಿಷ ಮೇಲೆ ಮುಚ್ಚಿ ಬೇಯಿಸಿ. ಸುತ್ತಮುತ್ತ ಎಣ್ಣೆ ಬಂದಿದೆ ಅಲ್ವಾ, ಅಲ್ಲಿವರೆಗೂ ಬೇಯಿಸಿ. ಅದೇನು ನಾವು ಮೊಟ್ಟೆನ ಹುರ್ಕೊಂಡು ಸೈಡಿಗೆ ಇಟ್ಕೊಂಡಿರ್ತೀವಲ್ವ, ಅದನ್ನು ಇವಾಗ ಹಾಕಿ ಅದರಲ್ಲಿ ಚೆನ್ನಾಗಿ ಹುರ್ಕೋಬೇಕು ಮಸಾಲೆಯಲ್ಲಿ. ಆ ಮಸಾಲೆ ನಿಮಗೆ ಮೊಟ್ಟೆ ಒಳಗಡೆನೂ ಸೇರ್ಕೋಬೇಕು. 1-2 ನಿಮಿಷ ಹುರ್ಕೊಂಡು ಮೊಟ್ಟೆ ಮತ್ತು ಸ್ವಲ್ಪ ಗ್ರೇವಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಗೆದಿಟ್ಕೊಳ್ಳಿ. ನೋಡಿ ಈ ಥರ ಬಂದಿರಬೇಕು ಗ್ರೇವಿ. ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಬೇಯಿಸಿರೋ ರೈಸ್ನ ಒಂದು 50% ರೈಸ್ ಇದರಲ್ಲಿ ಹಾಕಿ. ಅದು ಮಸಾಲೆ ಒಳಗಡೆ ಮತ್ತು ಏನು ನೀವು ಮಸಾಲೆ ಎತ್ತಿಟ್ಕೊಂಡಿರ್ತೀರಲ್ವ ಆ ಮಸಾಲೆನ ಆ ರೈಸ್ ಮೇಲೆ ಹಾಕಿ. ಜೊತೆಗೆ ಅದ್ರ ಮೇಲೆ ಸ್ವಲ್ಪ ನೀವು ಅದು ಈರುಳ್ಳಿ ಹುರ್ಕೊಂಡಿಟ್ಟಿರ್ತೀರಲ್ವ ಅದನ್ನು ಹಾಕಿ ಮತ್ತು ಮಿಕ್ಕಿರೋ ರೈಸು ಅದ್ರ ಮೇಲೆ ಹಾಕಿಬಿಡಿ. ನೋಡಿ ನಾನು ಹಾಕ್ತಿದ್ದೀನಲ್ವ, ಆ ಥರ ಉದ್ರಾಗಿ ಬರಬೇಕು ರೈಸ್. ಆ ಥರ ಇರಬೇಕು. ನಂತರ ಇದು ಕಲರಿಂಗು ಆಪ್ಷನಲ್, ಫುಡ್ ಕಲರ್. ನೀವು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಮೇಲೆ ಆ್ಯಸ್ ಯೂಶ್ವಲ್ ನೀವು ಹುರ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿ 1-2 ನಿಮಿಷ ದಮ್ ಗಟ್ಟಿಸಿದ್ರೆ ನೋಡಿ ಎಷ್ಟು ನೋಡಿದ್ರೆ ಬಾಯಲ್ಲೆಲ್ಲ ನೀರು ಬರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಸಖತ್ತಾಗಿದೆ. ನೀವು ತಿಂದರೆ ಮಾತ್ರ ಯಾವ ರೆಸ್ಟೋರೆಂಟ್ಗೂ ಕಮ್ಮಿ ಇಲ್ಲ ಫ್ರೆಂಡ್ಸ್. ಇದು ಅಷ್ಟು ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ನೀವು ಪದೇ ಮಾಡ್ಕೊಂಡು ತಿಂತೀರಾ. ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.